ಒಂದೆಡೆ ಕೆಎಎಡಿಬಿ ಭೂಸ್ವಾಧೀನ ವಿರುದ್ಧ ದೇವನಹಳ್ಳಿ ರೈತರು ಸಂಗ್ರಾಮವನ್ನ ಸಾರಿದ್ರೆ ಇದೀಗ ದೊಡ್ಡಬಳ್ಳಾಪುರ ರೈತರು ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಈ ಅನ್ನದಾತರ ಆಕ್ರೋಶಕ್ಕೆ ಕಾರಣ ಆದಂತಹ ಸರ್ಕಾರದ ನಡೆ ಏನು? ಈ ವರದಿಯಲ್ಲಿದೆ ಡೀಟೇಲ್. ಎತ್ತಿನಹೊಳೆ ಡ್ಯಾಂಗೆ ಭೂಮಿ ನೀಡಲು ವಿರೋಧ. ಹೊಲ ಗದ್ದೆಗಳಲ್ಲಿ ನಿಂತು ಅನ್ನದಾತರ ಹೋರಾಟ. ನಮ್ಮ ಭೂಮಿ ನಮ್ಮ ಹಕ್ಕು ಎಂದು ಅನ್ನದಾತರ ಆಕ್ರೋಶ. ಇದು ನಮ್ಮ ನೆಲ, ಬಿಟ್ಟುಕೊಡೋ ಮಾತೇ ಇಲ್ಲ ಎಂದು ಸರ್ಕಾರದ ವಿರುದ್ಧ ಸಮರ. ಹೀಗೆ ಹೊಲ ಗದ್ದೆಗಳಲ್ಲಿ ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಿರುವ ಈ ಜನರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮಸ್ಥರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನಹೊಳೆ ಕಾಮಗಾರಿಗೆ ದೊಡ್ಡಬಳ್ಳಾಪುರದ ರೈತರ ವಿರೋಧ ವ್ಯಕ್ತವಾಗಿದೆ. ಸಾಸಲು ಹೋಬಳಿಯಲ್ಲಿ 3 ಟಿಎಂಸಿ ನೀರು ಸಂಗ್ರಹಕ್ಕೆ ಡ್ಯಾಂ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಲಕ್ಕೇನಹಳ್ಳಿ ಬಳಿಯೇ ಈ ಕಿರು ಜಲಾಶಯ ನಿರ್ಮಾಣ ಮಾಡೋ ಆತಂಕ ರೈತರಲ್ಲಿ ಮನೆ ಮಾಡಿದ್ದು, ನಮ್ಮ ಭೂಮಿಯನ್ನ ಬಿಟ್ಟುಕೊಡಲ್ಲ ಎಂದು ರೈತರು ಹೇಳ್ತಿದ್ದಾರೆ. ಇರ್ತಕ್ಕಂಥ ಜನಗಳು ಬದುಕನ್ನು ಕಿತ್ಕೊಂತ ಇದ್ರ, ಕುಲ ಕಸುಬನ್ನು ಕಿತ್ಕೊಂತ ಇದ್ರ. ಇಲ್ಲಿ ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲನ ವ್ಯವಸಾಯ ಮಾಡ್ಕೊಂಡೇ ಬಂದಿರೋರು. ಇಲ್ಲಿ ಯಾರು ಕೂಡ ಒಬ್ರು ಕೂಡ ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರು ಇಲ್ಲ ಸರ್. ನಾನು ಮೊನ್ನೆನೂ ಹೇಳಿದೆ, ನಮ್ಮೂರು ಸುತ್ತಮುತ್ತ 10.5 ಕೋಟಿ, ಬರೀ 3 ಊರಲ್ಲಿ 10.5 ಕೋಟಿ ಅಡಿಕೆ ಮಾರ್ತಾರೆ ಸರ್. ಇವ್ರು ಮತ್ತೆ ಬೇರೆ ಕಡೆ ಹೋಗಿ ಆ ಅಡಿಕೆನ ಮತ್ತೆ ನಾವು ಹಾಕಿ ನೆಟ್ಟು ಬದುಕಬೇಕು ಅಂದ್ರೆ ಹೆಂಗ್ ಸರ್ ಬದುಕಕ್ಕಾಗುತ್ತೆ? ಲಕ್ಕೇನಹಳ್ಳಿ ಬಳಿ ಡ್ಯಾಂ ನಿರ್ಮಾಣ ಮಾಡಲು ಸರ್ಕಾರ ಡಿಪಿಆರ್ ಸಹ ಸಿದ್ಧಪಡಿಸಿದೆ ಅನ್ನೋ ಗಾಳಿ ಮಾತು ಜೋರಾಗಿದೆ. ಇದಕ್ಕೆ ಪೂರಕವೆಂಬಂತೆ ಡಿಸಿಎಂ ಡಿಕೆಶಿ ಸ್ಥಳ ಪರಿಶೀಲನೆ ಮಾಡಿದ್ದು ಜನರ ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಡ್ಯಾಂ ಮಾಡ್ತೀವಿ ಅಂತ ಹೇಳಿದ್ರು, ಅದು ನಮ್ಗೆ ಯಾರನ್ನು ಹೇಳಲಿಲ್ಲ. ಅದೇ ಮಕ್ಕ ಅವ್ರು ಹೋದ್ರು. ಈಗ ದುಡ್ತಾ ಇರುತ್ತೆ. ಈಗ ದುಡ್ಡು ಖಾಲಿ ಆಗ್ತದೆ. ಇನ್ನೇನು ಕೆಟ್ಟಚಟಕ್ಕೆ ಇಳಿದು ಜನ ಎಲ್ಲ ಕೆಟ್ಟದಾಗಿ ಇವಾಗ ಎಲ್ಲೂ ಜಮೀನ್ ಇದ್ರೆ ಇರ್ತದೆ. ಜಮೀನಿಲ್ಲ ಅಂತಂದ್ರೆ ದುಡ್ಡಿದ್ರೆ ಖಾಲಿ ಆಗ್ತದೆ. ಆಮೇಲೆ ತಿರುಗಿ ಹೋಗ್ಬಿಟ್ಟು ಎಲ್ಲ ಕೆಟ್ಟದಕ್ಕೆಲ್ಲ ಸೈಟ್ ಪಾಯ್ಟ್ ಅಂತಾರೆ. ವಯಸ್ಸಾದವರು ಇರಲ್ಲ. ಮೊದಲೇ ಸರ್ಕಾರ ದೇವನಹಳ್ಳಿ ರೈತರ ಹೋರಾಟದಿಂದ ಹೈರಾಣಾಗಿದ್ದು, ಇದೀಗ ದೊಡ್ಡಬಳ್ಳಾಪುರದ ಅನ್ನದಾತರ ಆಕ್ರೋಶ ಶಮನಕ್ಕೆ ಮುಂದಾಗಬೇಕಿದೆ. ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಒಂದೆಡೆ ಕೆಎಎಡಿಬಿ ಭೂಸ್ವಾಧೀನ ವಿರುದ್ಧ ದೇವನಹಳ್ಳಿ ರೈತರು ಸಂಗ್ರಾಮವನ್ನ ಸಾರಿದ್ರೆ ಇದೀಗ ದೊಡ್ಡಬಳ್ಳಾಪುರ ರೈತರು ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಈ ಅನ್ನದಾತರ ಆಕ್ರೋಶಕ್ಕೆ ಕಾರಣ ಆದಂತಹ ಸರ್ಕಾರದ ನಡೆ ಏನು? ಈ ವರದಿಯಲ್ಲಿದೆ ಡೀಟೇಲ್. ಎತ್ತಿನಹೊಳೆ ಡ್ಯಾಂಗೆ ಭೂಮಿ ನೀಡಲು ವಿರೋಧ. ಹೊಲ ಗದ್ದೆಗಳಲ್ಲಿ ನಿಂತು ಅನ್ನದಾತರ ಹೋರಾಟ. ನಮ್ಮ ಭೂಮಿ ನಮ್ಮ ಹಕ್ಕು ಎಂದು ಅನ್ನದಾತರ ಆಕ್ರೋಶ. ಇದು ನಮ್ಮ ನೆಲ, ಬಿಟ್ಟುಕೊಡೋ ಮಾತೇ ಇಲ್ಲ ಎಂದು ಸರ್ಕಾರದ ವಿರುದ್ಧ ಸಮರ. ಹೀಗೆ ಹೊಲ ಗದ್ದೆಗಳಲ್ಲಿ ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಿರುವ ಈ ಜನರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮಸ್ಥರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನಹೊಳೆ ಕಾಮಗಾರಿಗೆ ದೊಡ್ಡಬಳ್ಳಾಪುರದ ರೈತರ ವಿರೋಧ ವ್ಯಕ್ತವಾಗಿದೆ. ಸಾಸಲು ಹೋಬಳಿಯಲ್ಲಿ 3 ಟಿಎಂಸಿ ನೀರು ಸಂಗ್ರಹಕ್ಕೆ ಡ್ಯಾಂ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಲಕ್ಕೇನಹಳ್ಳಿ ಬಳಿಯೇ ಈ ಕಿರು ಜಲಾಶಯ ನಿರ್ಮಾಣ ಮಾಡೋ ಆತಂಕ ರೈತರಲ್ಲಿ ಮನೆ ಮಾಡಿದ್ದು, ನಮ್ಮ ಭೂಮಿಯನ್ನ ಬಿಟ್ಟುಕೊಡಲ್ಲ ಎಂದು ರೈತರು ಹೇಳ್ತಿದ್ದಾರೆ. ಇರ್ತಕ್ಕಂಥ ಜನಗಳು ಬದುಕನ್ನು ಕಿತ್ಕೊಂತ ಇದ್ರ, ಕುಲ ಕಸುಬನ್ನು ಕಿತ್ಕೊಂತ ಇದ್ರ. ಇಲ್ಲಿ ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲನ ವ್ಯವಸಾಯ ಮಾಡ್ಕೊಂಡೇ ಬಂದಿರೋರು. ಇಲ್ಲಿ ಯಾರು ಕೂಡ ಒಬ್ರು ಕೂಡ ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರು ಇಲ್ಲ ಸರ್. ನಾನು ಮೊನ್ನೆನೂ ಹೇಳಿದೆ, ನಮ್ಮೂರು ಸುತ್ತಮುತ್ತ 10.5 ಕೋಟಿ, ಬರೀ 3 ಊರಲ್ಲಿ 10.5 ಕೋಟಿ ಅಡಿಕೆ ಮಾರ್ತಾರೆ ಸರ್. ಇವ್ರು ಮತ್ತೆ ಬೇರೆ ಕಡೆ ಹೋಗಿ ಆ ಅಡಿಕೆನ ಮತ್ತೆ ನಾವು ಹಾಕಿ ನೆಟ್ಟು ಬದುಕಬೇಕು ಅಂದ್ರೆ ಹೆಂಗ್ ಸರ್ ಬದುಕಕ್ಕಾಗುತ್ತೆ? ಲಕ್ಕೇನಹಳ್ಳಿ ಬಳಿ ಡ್ಯಾಂ ನಿರ್ಮಾಣ ಮಾಡಲು ಸರ್ಕಾರ ಡಿಪಿಆರ್ ಸಹ ಸಿದ್ಧಪಡಿಸಿದೆ ಅನ್ನೋ ಗಾಳಿ ಮಾತು ಜೋರಾಗಿದೆ. ಇದಕ್ಕೆ ಪೂರಕವೆಂಬಂತೆ ಡಿಸಿಎಂ ಡಿಕೆಶಿ ಸ್ಥಳ ಪರಿಶೀಲನೆ ಮಾಡಿದ್ದು ಜನರ ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಡ್ಯಾಂ ಮಾಡ್ತೀವಿ ಅಂತ ಹೇಳಿದ್ರು, ಅದು ನಮ್ಗೆ ಯಾರನ್ನು ಹೇಳಲಿಲ್ಲ. ಅದೇ ಮಕ್ಕ ಅವ್ರು ಹೋದ್ರು. ಈಗ ದುಡ್ತಾ ಇರುತ್ತೆ. ಈಗ ದುಡ್ಡು ಖಾಲಿ ಆಗ್ತದೆ. ಇನ್ನೇನು ಕೆಟ್ಟಚಟಕ್ಕೆ ಇಳಿದು ಜನ ಎಲ್ಲ ಕೆಟ್ಟದಾಗಿ ಇವಾಗ ಎಲ್ಲೂ ಜಮೀನ್ ಇದ್ರೆ ಇರ್ತದೆ. ಜಮೀನಿಲ್ಲ ಅಂತಂದ್ರೆ ದುಡ್ಡಿದ್ರೆ ಖಾಲಿ ಆಗ್ತದೆ. ಆಮೇಲೆ ತಿರುಗಿ ಹೋಗ್ಬಿಟ್ಟು ಎಲ್ಲ
ಕೆಟ್ಟದಕ್ಕೆಲ್ಲ ಯೋಚನೆ ಸೈಟ್ ಆಫ್ ಆಯ್ತದ ಅಂತಾರೆ, ವಯಸ್ಸಾದವರು ಇರಲ್ಲ. ಮೊದಲೇ ಸರ್ಕಾರ ದೇವನಹಳ್ಳಿ ರೈತರ ಹೋರಾಟದಿಂದ ಹೈರಾಣಾಗಿದ್ದು, ಇದೀಗ ದೊಡ್ಡಬಳ್ಳಾಪುರದ ಅನ್ನದಾತರ ಆಕ್ರೋಶ ಶಮನಕ್ಕೆ ಮುಂದಾಗಬೇಕಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಒಂದೆಡೆ ಕೆಎಎಡಿಬಿ ಭೂಸ್ವಾಧೀನ ವಿರುದ್ಧ ದೇವನಹಳ್ಳಿ ರೈತರು ಸಂಗ್ರಾಮವನ್ನ ಸಾರಿದ್ರೆ, ಇದೀಗ ದೊಡ್ಡಬಳ್ಳಾಪುರ ರೈತರು ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಈ ಅನ್ನದಾತರ ಆಕ್ರೋಶಕ್ಕೆ ಕಾರಣ ಆದಂಥ ಸರ್ಕಾರದ ನಡೆ ಏನು? ಈ ವರದಿಯಲ್ಲಿದೆ ಡೀಟೇಲ್. ಎತ್ತಿನಹೊಳೆ ಡ್ಯಾಂಗೆ ಭೂಮಿ ನೀಡಲು ವಿರೋಧ. ಹೊಲ ಗದ್ದೆಗಳಲ್ಲಿ ನಿಂತು ಅನ್ನದಾತರ ಹೋರಾಟ. ನಮ್ಮ ಭೂಮಿ ನಮ್ಮ ಹಕ್ಕು ಎಂದು ಅನ್ನದಾತರ ಆಕ್ರೋಶ. ಇದು ನಮ್ಮ ನೆಲ, ಬಿಟ್ಟುಕೊಡೋ ಮಾತೇ ಇಲ್ಲ ಎಂದು ಸರ್ಕಾರದ ವಿರುದ್ಧ ಸಮರ. ಹೀಗೆ ಹೊಲ ಗದ್ದೆಗಳಲ್ಲಿ ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಿರುವ ಈ ಜನರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮಸ್ಥರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನಹೊಳೆ ಕಾಮಗಾರಿಗೆ ದೊಡ್ಡಬಳ್ಳಾಪುರದ ರೈತರ ವಿರೋಧ ವ್ಯಕ್ತವಾಗಿದೆ. ಸಾಸಲು ಹೋಬಳಿಯಲ್ಲಿ 3 ಟಿಎಂಸಿ ನೀರು ಸಂಗ್ರಹಕ್ಕೆ ಡ್ಯಾಂ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಲಕ್ಕೇನಹಳ್ಳಿ ಬಳಿಯೇ ಈ ಕಿರು ಜಲಾಶಯ ನಿರ್ಮಾಣ ಮಾಡೋ ಆತಂಕ ರೈತರಲ್ಲಿ ಮನೆ ಮಾಡಿದ್ದು, ನಮ್ಮ ಭೂಮಿಯನ್ನ ಬಿಟ್ಟುಕೊಡಲ್ಲ ಎಂದು ರೈತರು ಹೇಳ್ತಿದ್ದಾರೆ. ಇರ್ತಕ್ಕಂಥ ಜನಗಳು ಬದುಕನ್ನು ಕಿತ್ಕೊಂತ ಇದ್ರ, ಕುಲ ಕಸಬನ್ನು ಕಿತ್ಕೊಂತ ಇದ್ರ. ಇಲ್ಲಿ ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲನ ವ್ಯವಸಾಯ ಮಾಡ್ಕೊಂಡೇ ಬಂದಿರೋರು. ಇಲ್ಲಿ ಯಾರು ಕೂಡ ಒಬ್ರು ಕೂಡ ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರು ಇಲ್ಲ ಸರ್. ನಾನು ಮೊನ್ನೆನೂ ಹೇಳಿದೆ, ನಮ್ಮೂರು ಸುತ್ತಮುತ್ತ 10.5 ಕೋಟಿ, ಬರೀ 3 ಊರಲ್ಲಿ 10.5 ಕೋಟಿ ಅಡಿಕೆ ಮಾಡ್ತಾರೆ ಸರ್. ಇವ್ರು ಮತ್ತೆ ಬೇರೆ ಕಡೆ ಹೋಗಿ ಆ ಅಡಿಕೆನ ಮತ್ತೆ ನಾವು ಹಾಕಿ ನೆಟ್ಟು ಬದುಕಬೇಕು ಅಂತ ಹೆಂಗ್ ಸರ್ ಬದುಕಕ್ಕಾಗುತ್ತೆ? ಲಕ್ಕೇನಹಳ್ಳಿ ಬಳಿ ಡ್ಯಾಂ ನಿರ್ಮಾಣ ಮಾಡಲು ಸರ್ಕಾರ ಡಿಪಿಆರ್ ಸಹ ಸಿದ್ಧಪಡಿಸಿದೆ ಅನ್ನೋ ಗಾಳಿ ಮಾತು ಜೋರಾಗಿದೆ. ಇದಕ್ಕೆ ಪೂರಕವೆಂಬಂತೆ ಡಿಸಿಎಂ ಡಿಕೆಶಿ ಸ್ಥಳ ಪರಿಶೀಲನೆ ಮಾಡಿದ್ದು, ಜನರ ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಡ್ಯಾಮ್ ಮಾಡ್ತೀವಿ ಅಂತ ಹೇಳಿದ್ರು, ಅದು ನಮ್ಗೆ ಯಾರನ್ನು ಕೇಳಲಿಲ್ಲ ಹೇಳಲಿಲ್ಲ, ಅದೇ ಮಕ್ಕ ಅವ್ರು ಹೋದ್ರು. ಈಗ ದುಡ್ತಾ ಅಂತಾರೆ, ಈಗ ದುಡ್ಡು ಖಾಲಿ ಆಗ್ತದೆ. ಇನ್ನೇನು ಕೆಟ್ಟ ಚಟಕ್ಕೆ ಇಳಿದು ಜನ ಎಲ್ಲ ಕೆಟ್ಟದಾಗಿ ಇವಾಗ ಎಲ್ಲೂ ಜಮೀನಿದ್ರೆ ಇರ್ತದೆ, ಜಮೀನಿಲ್ಲ ಅಂತಂದ್ರೆ ದುಡ್ಡಿದ್ರೆ ಖಾಲಿ ಆಗ್ತದೆ. ಆಮೇಲೆ ತಿರುಗಿ ಹೋಗ್ಬಿಟ್ಟು ಎಲ್ಲ ಕೆಟ್ಟದಕ್ಕೆಲ್ಲ ಯೋಚನೆ ಸೈಟ್ ಆಫ್ ಆಯ್ತದ ಅಂತಾರೆ, ವಯಸ್ಸಾದವರು ಇರಲ್ಲ. ಮೊದಲೇ ಸರ್ಕಾರ ದೇವನಹಳ್ಳಿ ರೈತರ ಹೋರಾಟದಿಂದ ಹೈರಾಣಾಗಿದ್ದು, ಇದೀಗ ದೊಡ್ಡಬಳ್ಳಾಪುರದ ಅನ್ನದಾತರ ಆಕ್ರೋಶ ಶಮನಕ್ಕೆ ಮುಂದಾಗಬೇಕಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಒಂದೆಡೆ ಕೆಎಎಡಿಬಿ ಭೂಸ್ವಾಧೀನ ವಿರುದ್ಧ ದೇವನಹಳ್ಳಿ ರೈತರು ಸಂಗ್ರಾಮವನ್ನ ಸಾರಿದ್ರೆ, ಇದೀಗ ದೊಡ್ಡಬಳ್ಳಾಪುರ ರೈತರು ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಈ ಅನ್ನದಾತರ ಆಕ್ರೋಶಕ್ಕೆ ಕಾರಣ ಆದಂಥ ಸರ್ಕಾರದ ನಡೆ ಏನು? ಈ ವರದಿಯಲ್ಲಿದೆ ಡೀಟೇಲ್. ಎತ್ತಿನಹೊಳೆ ಡ್ಯಾಂಗೆ ಭೂಮಿ ನೀಡಲು ವಿರೋಧ. ಹೊಲ ಗದ್ದೆಗಳಲ್ಲಿ ನಿಂತು ಅನ್ನದಾತರ ಹೋರಾಟ. ನಮ್ಮ ಭೂಮಿ ನಮ್ಮ ಹಕ್ಕು ಎಂದು ಅನ್ನದಾತರ ಆಕ್ರೋಶ. ಇದು ನಮ್ಮ ನೆಲ, ಬಿಟ್ಟುಕೊಡೋ ಮಾತೇ ಇಲ್ಲ ಎಂದು ಸರ್ಕಾರದ ವಿರುದ್ಧ ಸಮರ. ಹೀಗೆ ಹೊಲ ಗದ್ದೆಗಳಲ್ಲಿ ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಿರುವ ಈ ಜನರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮಸ್ಥರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನಹೊಳೆ ಕಾಮಗಾರಿಗೆ ದೊಡ್ಡಬಳ್ಳಾಪುರದ ರೈತರ ವಿರೋಧ ವ್ಯಕ್ತವಾಗಿದೆ. ಸಾಸಲು ಹೋಬಳಿಯಲ್ಲಿ 3 ಟಿಎಂಸಿ ನೀರು ಸಂಗ್ರಹಕ್ಕೆ ಡ್ಯಾಂ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಲಕ್ಕೇನಹಳ್ಳಿ ಬಳಿಯೇ ಈ ಕಿರು ಜಲಾಶಯ ನಿರ್ಮಾಣ ಮಾಡೋ ಆತಂಕ ರೈತರಲ್ಲಿ ಮನೆ ಮಾಡಿದ್ದು, ನಮ್ಮ ಭೂಮಿಯನ್ನ ಬಿಟ್ಟುಕೊಡಲ್ಲ ಎಂದು ರೈತರು ಹೇಳ್ತಿದ್ದಾರೆ. ಇರ್ತಕ್ಕಂಥ ಜನಗಳು ಬದುಕನ್ನು ಕಿತ್ಕೊಂತ ಇದ್ರ, ಕುಲ ಕಸಬನ್ನು ಕಿತ್ಕೊಂತ ಇದ್ರ. ಇಲ್ಲಿ ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲನ ವ್ಯವಸಾಯ ಮಾಡ್ಕೊಂಡೇ ಬಂದಿರೋರು. ಇಲ್ಲಿ ಯಾರು ಕೂಡ ಒಬ್ರು ಕೂಡ ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರು ಇಲ್ಲ ಸರ್. ನಾನು ಮೊನ್ನೆನೂ ಹೇಳಿದೆ, ನಮ್ಮೂರು ಸುತ್ತಮುತ್ತ 10.5 ಕೋಟಿ, ಬರೀ 3 ಊರಲ್ಲಿ 10.5 ಕೋಟಿ ಅಡಿಕೆ ಮಾಡ್ತಾರೆ ಸರ್. ಇವ್ರು ಮತ್ತೆ ಬೇರೆ ಕಡೆ ಹೋಗಿ ಆ ಅಡಿಕೆನ ಮತ್ತೆ ನಾವು ಹಾಕಿ ನೆಟ್ಟು ಬದುಕಬೇಕು ಅಂತ ಹೆಂಗ್ ಸರ್ ಬದುಕಕ್ಕಾಗುತ್ತೆ? ಲಕ್ಕೇನಹಳ್ಳಿ ಬಳಿ ಡ್ಯಾಂ ನಿರ್ಮಾಣ ಮಾಡಲು ಸರ್ಕಾರ ಡಿಪಿಆರ್ ಸಹ ಸಿದ್ಧಪಡಿಸಿದೆ ಅನ್ನೋ ಗಾಳಿ ಮಾತು ಜೋರಾಗಿದೆ. ಇದಕ್ಕೆ ಪೂರಕವೆಂಬಂತೆ ಡಿಸಿಎಂ ಡಿಕೆಶಿ ಸ್ಥಳ ಪರಿಶೀಲನೆ ಮಾಡಿದ್ದು, ಜನರ ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಡ್ಯಾಮ್ ಮಾಡ್ತೀವಿ ಅಂತ ಹೇಳಿದ್ರು, ಅದು ನಮ್ಗೆ ಯಾರನ್ನು ಕೇಳಲಿಲ್ಲ ಹೇಳಲಿಲ್ಲ, ಅದೇ ಮಕ್ಕ ಅವ್ರು ಹೋದ್ರು.
ಈಗ ದುಡ್ತಾ ಈಗ ದುಡ್ಡು ಖಾಲಿ ಆಗ್ತದೆ. ಇನ್ನೇನು ಕೆಟ್ಟ ಇಳಿದು ಜನ ಎಲ್ಲ ಕೆಟ್ಟದಾಗಿ ಇವಾಗ ಎಲ್ಲೂ ಜಮೀನ್ ಇದ್ರೆ ಇರ್ತದೆ. ಜಮೀನ್ ಇಲ್ಲ ಅಂತಂದ್ರೆ ದುಡ್ಡಿದ್ರೆ ಖಾಲಿ ಆಗ್ತದೆ. ಆಮೇಲೆ ತಿರುಗಿ ಹೋಗ್ಬಿಟ್ಟು ಎಲ್ಲ ಕೆಟ್ಟದಕ್ಕೆಲ್ಲ ಸೈಟ್ ಆಪಾಯ್ತ ಅಂತಾರೆ. ವಯಸ್ಸಾದವರು ಇರಲ್ಲ. ಮೊದಲೇ ಸರ್ಕಾರ ದೇವನಹಳ್ಳಿ ರೈತರ ಹೋರಾಟದಿಂದ ಹೈರಾಣಾಗಿದ್ದು, ಇದೀಗ ದೊಡ್ಡಬಳ್ಳಾಪುರದ ಅನ್ನದಾತರ ಆಕ್ರೋಶ ಶಮನಕ್ಕೆ ಮುಂದಾಗಬೇಕಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.